ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ಪೊರ್ಕಿಗೆ ಸದ್ಯ ಜೈಲೂಟವೇ ಫಿಕ್ಸ್ ಆಗಿದೆ. ಮತ್ತೊಂದು ಕಡೆ ಗಂಡನನ್ನ ಉಳಿಸಿಕೊಳ್ಳಲು ಹೋರಾಟ ನಡೆಸಿರುವಂತಹ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರು ಮೂಕಾಂಬಿಕೆಯ ಮೊರೆ ಹೋಗಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ ನಲ್ಲಿ. ದರ್ಶನ್ ಮನೆಯೂಟಕ್ಕೆ ಸಲ್ಲಿಸಿದ್ದ ರಿಟ್ ಅರ್ಜಿ ವಜಾಗೊಂಡಿದೆ. ಜೈಲಿನ ಊಟ ರುಚಿ ಇಲ್ಲ, ಆರೋಗ್ಯ ಹಾಳಾಗ್ತಿದೆ, ನನಗೆ ಮನೆ ಊಟನೇ ಬೇಕು ಅಂತ ನಟ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ರು. ಆದ್ರೆ ಬೆಂಗಳೂರಿನ 24ನೇ ACMM ನ್ಯಾಯಾಲಯ ಮಹತ್ವದ ಆದೇಶ ಹೊರಡಿಸಿದೆ. ದರ್ಶನ್ ಸಲ್ಲಿಸಿದ್ದ ಅರ್ಜಿ ವಜಾಗೊಳಿಸಿ ಕೊಲೆ ಆರೋಪಿಗಳಿಗೆ ಮನೆ ಊಟ, ಹಾಸಿಗೆ ಕೊಡುವಂತಿಲ್ಲ ಎಂದಿದೆ. ಅಲ್ಲಿಗೆ ದಾಸನಿಗೆ ನಿರಾಸೆಯಾಗಿದ್ದು ಮುಂದೆ ಹೈಕೋರ್ಟ್ ಮೊರೆ ಹೋಗಬೇಕಿದೆ. ಜುಲೈ 29ರಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಜೈಲೂಟದಿಂದ ಅಜೀರ್ಣವಾಗ್ತಿದೆ. ಜೈಲೂಟ ತಿಂದು ಅತಿಸಾರ ಭೇದಿಯಾಗಿ ದೇಹ ತೂಕ ಕಡಿಮೆಯಾಗಿದೆ. ಹೀಗಂತ ದರ್ಶನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆದ್ರೆ ವೈದ್ಯಾಧಿಕಾರಿಗಳು ಸಲ್ಲಿಸಿರುವ ವರದಿ ಇದಕ್ಕೆ ಪೂರಕವಾಗಿಲ್ಲ. ಜೊತೆಗೆ ಕೈದಿಗಳ ಸುಧಾರಣೆ ಕೈಪಿಡಿ 2021ರ ನಿಯಮ 728ರಲ್ಲಿ ಕೊಲೆ ಆರೋಪಿಗಳನ್ನ ಹೊರತುಪಡಿಸಿ ಇತರೆ ವಿಚಾರಣಾಧೀನ ಕೈದಿಗಳು ಮನೆಯಿಂದ ಊಟ, ಬಟ್ಟೆ, ಹಾಸಿಗೆ ಇತ್ಯಾದಿಗಳನ್ನ ತರಿಸಿಕೊಳ್ಳಬಹುದು ಅಂತ ಇದ್ದು, ಹೀಗಾಗಿ ಅರ್ಜಿ ವಜಾಗೊಂಡಿದೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ ಭೇಟಿಗೆ ದಿನಕ್ಕೊಬ್ರು ಸ್ಟಾರ್ಸ್ ಬರ್ತಿದ್ದಾರೆ. ಮೊನ್ನೆ ಜೈಲಿನವರೆಗೆ ಬಂದು ಬರಿಗೈಲಿ ವಾಪಸ್ ಆಗಿದ್ದ ನಟ ಸಾಧು ಕೋಕಿಲ ನಿನ್ನೆ ಕೂಡ ಆಗಮಿಸಿದ್ರು. ದರ್ಶನ್ ಜೊತೆಗೆ ಸುಮಾರು 2 ಗಂಟೆಗಳ ಕಾಲ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ರು. ಬಿಜೆಪಿ ಮುಖಂಡ ಸಚ್ಚಿದಾನಂದ, ನಿರ್ಮಾಪಕ ರಾಮಮೂರ್ತಿ ಕೂಡ ಭೇಟಿ ನೀಡಿದ್ರು. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಗಂಡನ ಬಿಡುಗಡೆಗೆ ಹರಸಾಹಸ ನಡೆಸಿದ್ದಾರೆ. ನಿನ್ನೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತಮ್ಮ ಆಪ್ತರ ಜೊತೆ ಕೊಲ್ಲೂರಿಗೆ ಆಗಮಿಸಿದ್ದು ದರ್ಶನ್ಗಾಗಿ ದೇವರ ಮೊರೆ ಹೋಗಿದ್ದಾರೆ. ಸದ್ಯ ಕೊಲ್ಲೂರಿನಲ್ಲಿ ಉಳಿದುಕೊಂಡಿರುವ ವಿಜಯಲಕ್ಷ್ಮಿ ಇಂದು ನವಚಂಡಿಕಾ ಹೋಮ ನಡೆಸಲಿದ್ದಾರೆ. ಈ ಮೂಲಕ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಸಂಕಲ್ಪ ಪಾರಾಯಣ ನಡೆಸಲಿದ್ದಾರೆ. ಕರ್ನಾಟಕದಲ್ಲಿ ದಿನೇ ದಿನೇ ಡೆಂಗಿ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಿದೆ. ರಾಜ್ಯದಲ್ಲಿ ಕಳೆದ 24 ಗಂಟೆಯಲ್ಲಿ 494 ಡೆಂಗಿ ಕೇಸ್ ದಾಖಲಾಗಿದ್ದು, ಸಕ್ರಿಯ ಕೇಸ್ಗಳ ಸಂಖ್ಯೆ 494 ಇದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಕಳೆದ 24 ಗಂಟೆಯಲ್ಲಿ 285 ಕೇಸ್ ದಾಖಲಾಗಿದ್ದು, ಬೆಂಗಳೂರಿನಲ್ಲಿ ಈವರೆಗೆ ಡೆಂಗಿ ಕೇಸ್ಗಳ ಸಂಖ್ಯೆ 7280ಕ್ಕೆ ಏರಿಕೆಯಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ ಈವರೆಗೆ ಡೆಂಗಿ ಕೇಸ್ಗಳ ಸಂಖ್ಯೆ 16038ಕ್ಕೆ ಏರಿಕೆಯಾಗಿದೆ. ಮಾರ್ಚ್ 2022ಕ್ಕೆ ಕೊನೆಗೊಂಡ ವರ್ಷಕ್ಕೆ ಇಲಾಖೆ ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳ ಮೇಲಿನ CAG ಆಡಿಟ್ ವರದಿಯನ್ನ ನಿನ್ನೆ ವಿಧಾನಸಭೆಯಲ್ಲಿ ಮಂಡಿಸಲಾಯಿತು. ಹಿಂದೂ ಧಾರ್ಮಿಕ ಸಂಸ್ಥೆಗಳಿಗೆ ಸರ್ಕಾರದ ಅನುದಾನ ವಿತರಣೆಯಲ್ಲಿ ಅಸಮಾನತೆ ಇದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವ ಲೋಪಗಳು CAG ವರದಿಯಲ್ಲಿ ಉಲ್ಲೇಖಗೊಂಡಿದೆ. ಉಡುಪಿ ಜಿಲ್ಲೆಯ ಬ್ರಹ್ಮಲಿಂಗೇಶ್ವರ ಸಪರಿವಾರ ದೇವಸ್ಥಾನಕ್ಕೆ ಹೊಸ ಹೆಂಚುಗಳ ಬದಲು ಹಳೆ ಹೆಂಚುಗಳನ್ನೇ ಉಪಯೋಗಿಸಿದ್ದಾರೆ ಅಂತ CAG ವರದಿಯಲ್ಲಿ ಆರೋಪಿಸಲಾಗಿದೆ. ಅದೇ ರೀತಿ ಬೆಳಗಾವಿ ಜಿಲ್ಲೆ ದುರ್ಗಾದೇವಿ ದೇವಸ್ಥಾನದಲ್ಲಿ ಕಾಮಗಾರಿಗೆ ಸುಟ್ಟ ಇಟ್ಟಿಗೆ ಬಳಕೆ ಬದಲಾಗಿ ಸಿಮೆಂಟ್ ಇಟ್ಟಿಗೆ ಬಳಸಲಾಗಿದೆ. ಇದರ ನಡುವೆ ಅನುಮಾನಾಸ್ಪದ ಅಥವಾ ನಕಲಿ ಸ್ವರೂಪದಲ್ಲಿದ್ದ 6 ಜಿಲ್ಲೆಗಳ 22 ಪ್ರಕರಣಗಳಲ್ಲಿ 35.69 ಲಕ್ಷ ರೂಪಾಯಿ ತಸ್ತೀಕ್ ವಿತರಣೆ ಮಾಡಲಾಗಿದೆ ಅಂತ CAG ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. 2019-20ರಿಂದ 2021-22ರ ಅವಧಿಯಲ್ಲಿ ಇಲಾಖೆಯ 16 ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ಮೊತ್ತಕ್ಕಿಂತ 1.72 ಕೋಟಿ ಹಣಕಾಸಿನ ಸಹಾಯ ಅಧಿಕ ಪ್ರಮಾಣದಲ್ಲಿ ನೀಡಿರುವುದು ಬೆಳಕಿಗೆ ಬಂದಿದೆ ಅಂತ CAG ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಲಾವಂಚ ಬೇರಿನ ತೈಲ ಉಪಯೋಗ ನಿಲ್ಲಿಸುವ ನಿರ್ಣಯ ಕೈಗೊಂಡಾಗಲೂ 1839 ಕೆಜಿ ಲಾವಂಚ ಬೇರಿನ 4.87 ಕೋಟಿ ವೆಚ್ಚದ ತೈಲವನ್ನ KSDL ಖರೀದಿಸಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ತಂತ್ರಜ್ಞಾನ ಬೆಳೆದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ತಂತ್ರಜ್ಞಾನದಲ್ಲಿ ಒಂದಿಲ್ಲ ಒಂದು ಬೆಳವಣಿಗೆ ನಡೆಯುತ್ತಿದೆ. ಇದೀಗ ಭಾರತದಲ್ಲೇ ಮೊಟ್ಟ ಮೊದಲ AI ಟೆಕ್ನಾಲಜಿ ಹೊಂದಿದ ಆಲ್ ಪವರ್ ಡಿಪಾರ್ಟ್ಮೆಂಟ್ ಆಫ್ ಲೈಫ್ ಡಿಸೀಸ್ ತಂತ್ರಜ್ಞಾನ ಹೊಂದಿದ ನೂತನ ಕಾವೇರಿ ಆಸ್ಪತ್ರೆಯನ್ನ ಬೆಂಗಳೂರಿನಲ್ಲಿ ಉದ್ಘಾಟನೆ ಮಾಡಲಾಯಿತು. ಇನ್ನು ಆಸ್ಪತ್ರೆ ಉದ್ಘಾಟಕರಾಗಿ ಆಗಮಿಸಿದ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಮಾತನಾಡಿ, ಕಳೆದ 25 ವರ್ಷಗಳಿಂದ
ಕಾವೇರಿ ಆಸ್ಪತ್ರೆ ಸಾರ್ವಜನಿಕರ ಸೇವೆ ಸಲ್ಲಿಸುತ್ತಾ ಬಂದಿದೆ. ಇದೀಗ ಟೆಕ್ನಾಲಜಿ ಮುಖಾಂತರ ಒಳ್ಳೆಯ ಚಿಕಿತ್ಸೆ ಜನರಿಗೆ ಸಿಗಲಿ ಅಂತ ಹಾರೈಸಿದ್ರು. ಇನ್ನು ಇದೇ ವೇಳೆ ಎಐ ಟೆಕ್ನಾಲಜಿ ಬಗ್ಗೆ ಆಸ್ಪತ್ರೆ ನಿರ್ದೇಶಕರು ಮಾತನಾಡಿ ಬಿಪಿ, ಶುಗರ್, ಕಿಡ್ನಿ ಡಿಸೀಸ್ ಸೇರಿದಂತೆ ವಿವಿಧ ರೋಗಗಳ ಬಗ್ಗೆ ಡೇಟಾ ಮೂಲಕ ತಿಳಿಸಿಕೊಡ್ತದೆ. ಕಾವೇರಿ ಗ್ರೂಪ್ ಆಫ್ ಹಾಸ್ಪಿಟಲ್ಸು ಕಳೆದ 25 ವರ್ಷಗಳಿಂದ ಭಾಳ ಉತ್ತಮವಾದ ಸೇವೆಯನ್ನು ರೋಗಿಗಳಿಗೆ ಕೊಡ್ತಾ ಇದ್ದಾರೆ. ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಭಾಳಷ್ಟು ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ. ಇವಾಗ ಅವರು ಹೊಸ ವಿಧಾನಗಳನ್ನು ಅವರ ಚಿಕಿತ್ಸೆಯಲ್ಲಿ ಸೇರಿಸ್ತಾ ಇದ್ದಾರೆ. ಇವತ್ತು ಕೂಡ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ರೋಗಿಗಳಿಗೆ ಚಿಕಿತ್ಸೆ ಕೊಡುವಂಥ ಪ್ರಯತ್ನ ಆಗ್ತಾ ಇದೆ. ಅದು ಭಾಳ ಅಪ್ ಟು ಡೇಟ್ ಪ್ರೋಸೆಸ್ ಆಗಿದೆ. ಅದರಿಂದ ರೋಗಿಗಳಿಗೆ ಇನ್ನೂ ಉತ್ತಮವಾದ ಚಿಕಿತ್ಸೆ ಸಿಗಬಹುದು ಅನ್ನೋದು ನನ್ನ ಅನಿಸಿಕೆ. ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಹಾರ್ಟ್ ಡಿಸೀಸ್ ಇರ್ಬೋದು, ಕಿಡ್ನಿ ಡಿಸೀಸ್ ಇರ್ಬೋದು, ಎನಿ ಡಿಸೀಸ್ ಏನೇನಿದೆ ಪ್ಯಾರಾಮೀಟರ್ಸ್ನ ಎಲ್ಲನೂ ಡೇಟಾ ಕಲೆಕ್ಟ್ ಮಾಡೋಂಥ ಟೆಕ್ನಾಲಜಿ ಇದು. ಓಕೆ ಸರ್. ಸೊ ಈ ಟೆಕ್ನಾಲಜಿ ಏನು ಮಾಡುತ್ತೆ, ಎಲ್ಲ ಡೇಟಾನ ಕಲೆಕ್ಟ್ ಮಾಡಿಬಿಟ್ಟು ನಮ್ಮ ಪ್ಲ್ಯಾಟ್ಫಾರ್ಮಿಗೆ ಕೊಡುತ್ತೆ. ಆ ಪ್ಲ್ಯಾಟ್ಫಾರ್ಮ್ ಏನು ಮಾಡುತ್ತೆ ಅಂದರೆ ಇಲ್ಲಿ ಗಿವ್ ಸಮಥಿಂಗ್ ಕಾಲ್ಡ್ ಪ್ರೆಸಿಷನ್ ಕೇರ್, ಪರ್ಸನಲೈಸ್ಡ್ ಕೇರ್ ಅಂದ್ಬಿಟ್ಟು ಪೇಷಂಟ್ಗೆ ಕೊಡೋದು. ಸೊ ದಿಸ್ ಈಸ್ ವಾಟ್ ಇಟ್ ಈಸ್ ಆಲ್ ಅಬೌಟ್.